ಜೀವನದಲ್ಲಿ ಪ್ರತಿಯೊಬ್ಬರ ಗಳಿಗೆಯೂ ಕೂಡ ಯಾವ ರೀತಿಯಾಗಿ ಬಂದರೂ ಕೂಡ ಎಲ್ಲವನ್ನ ನಗುನಗುತ್ತಾ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಏಕೆಂದರೆ ನಿಜವಾದ ಶಕ್ತಿ ಆತ್ಮವಿಶ್ವಾಸದಲ್ಲಿ ತುಂಬಿರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಕರ್ಮವು ಯಾವಾಗಲೂ ಕೂಡ ತನ್ನ ಒಂದು ವಿಳಾಸವನ್ನ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಸರಿಯಾದ ಸಮಯಕ್ಕೆ ಸೂಕ್ತವಾಗಿರುವಂತಹ ಸ್ಥಳಕ್ಕೆ ಹೋಗಿ ತಲುಪಿಯೇ ತಲುಪುತ್ತದೆ. ಹಾಗಾಗಿ ನಾವು ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ನಮಗೆ ನಿಗಾ ಎನ್ನುವುದು ಇರಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕರ್ಮಗಳ ಮೇಲೆ ನಿಗಾ ಎನ್ನುವುದು ಇರಲಿ. ಮಾಡುತ್ತಿರುವಂತಹ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ. ಏನು ಆಗಬೇಕೋ ಅದು ಖಂಡಿತವಾಗಿಯೂ ಕೂಡ ಹಾಗೇ ಆಗುತ್ತದೆ. ನಿನ್ನನ್ನು ಯಾರೇ ಕಡೆಗಣಿಸಲಿ, ನೀನು ಮಾತ್ರ ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಮೇಲೆ ಒಬ್ಬ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಏನನ್ನ ಇಚ್ಛಿಸುತ್ತಾನೆಯೋ ಅದೇ ರೀತಿಯಲ್ಲಿ ಜರುಗುವುದು. ಹಾಗಾಗಿ ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಎಲ್ಲವನ್ನ ನಿರ್ಧರಿಸುವವನು ಮೇಲೆ ಇದ್ದಾನೆ. ನಾವು ಮಾತ್ರ ಕಾಲ್ಪನಿಕವಾಗಿ ಇರುತ್ತೇವೆ. ಕಾಯುವುದನ್ನ ಕಲಿ. ಏಕೆಂದರೆ ಎಲ್ಲವೂ ಕೂಡ ಮುಗಿದು ಹೋಯಿತು ಎನ್ನುವಾಗಲೇ ಹೊಸ ಅಧ್ಯಾಯಗಳು ಜೀವನದಲ್ಲಿ ಪ್ರಾರಂಭವಾಗುತ್ತದೆ. ಏನೇ ನಡೆದರೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಯಾರೇ ನಿಮ್ಮನ್ನ ಬಿಟ್ಟು ಹೋದರೂ ಕೂಡ ನೀವು ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ದೇವರು ಯಾರನ್ನೇ ನಮ್ಮಿಂದ ದೂರ ಮಾಡಿದರೂ ಕೂಡ ಏನೋ ಒಂದು ಕಾರಣ ಅಂತೂ ಇದ್ದೇ ಇರುತ್ತದೆ. ಅದೇ ಒಂದು ಕಾರಣಕ್ಕಾಗಿಯೇ ದೇವರು ನಮ್ಮನ್ನ ಅಥವಾ ಇತರರನ್ನ ನಮ್ಮಿಂದ ದೂರ ಮಾಡುತ್ತಾನೆ. ಹಾಗಾಗಿ ಹಠ ಎಂದರೆ ನಿಮಗೆ ಬೇಕಾದನ್ನ ಪಡೆಯುವುದು ಅಲ್ಲವೇ ಅಲ್ಲ, ಮರೆಯುವುದು ಅಲ್ಲವೇ ಅಲ್ಲ. ಎಲ್ಲಿ ನಿಮಗೆ ಬೆಲೆ ಇಲ್ಲವೋ ಅಲ್ಲಿ ಬೆಲೆ ಸೃಷ್ಟಿಸುವುದು ಅದೇ ನಿಜವಾದ ಹಠ. ಹಾಗಾಗಿ ಎಲ್ಲಿ ನಿಮಗೆ ಗೌರವವನ್ನು ಕೊಡುವುದಿಲ್ಲವೋ, ಎಲ್ಲಿ ನಿಮಗೆ ಬೆಲೆಯನ್ನು ಕೊಡುವುದಿಲ್ಲವೋ ಅದೇ ಜಾಗದಲ್ಲಿ ನೀವು ಅಂತಹ ವ್ಯಕ್ತಿಯೇ ನಿಮಗೆ ಗೌರವವನ್ನು ಕೊಡುವ ಹಾಗೆ ನೀವು ಬೆಳೆದು ತೋರಿಸಬೇಕು. ಬೆಳೆದಾಗಲೇ ಮನುಷ್ಯನಿಗೆ ಮಹತ್ವ ಎನ್ನುವುದು ಕೊಡುವುದಕ್ಕೆ ಸಾಧ್ಯವಾಗುವುದು. ನೀವು ಎಷ್ಟು ಬಾರಿ ಪ್ರಯತ್ನಿಸುತ್ತಿದ್ದೀರಿ ಎನ್ನುವುದರ ಮೇಲೆ ನೀವು ಗೆಲ್ಲುವ ಸಾಮರ್ಥ್ಯ ಎನ್ನುವುದು ಅವಲಂಬಿತವಾಗಿರುತ್ತದೆ. ಹಾಗಾಗಿ ನಿರಂತರವಾಗಿ ಪ್ರಯತ್ನವನ್ನು ಪಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಆ ನಿರಂತರವಾಗಿರುವಂತಹ ಪ್ರಯತ್ನವೇ ಜೀವನದಲ್ಲಿ ಮನುಷ್ಯನನ್ನ ಒಂದು ಉತ್ತಮವಾಗಿರುವಂತಹ ಸ್ಥಾನಕ್ಕೆ ಕೊಂಡೊಯ್ಯುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ನಾವು ಏನನ್ನಾದರೂ ಪಡೆಯುವುದಕ್ಕಿಂತ ಅದನ್ನ ಸಂರಕ್ಷಿಸುವುದು ತುಂಬಾನೇ ಕಷ್ಟ. ಅದು ಸಂಪತ್ತು, ಗೌರವ, ಪ್ರೀತಿ ಮತ್ತು ಒಳ್ಳೆಯ ವ್ಯಕ್ತಿ ಆಗಿರಲಿ. ಹಾಗಾಗಿ ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ನೀವು ಹೊಲದ ಚಿಂತೆಯಲ್ಲಿ ಮುಳುಗಬೇಡಿ. ನಿನ್ನ ಕರ್ತವ್ಯವನ್ನ ಶ್ರದ್ಧೆ, ಪ್ರಾಮಾಣಿಕತೆ, ಒಂದೇ ಮನಸ್ಸಿನಿಂದ ಮಾಡು. ಫಲವನ್ನ ನಿನಗೆ ಅರ್ಪಿಸುವುದು ಆ ದೇವರು ಯಾವಾಗ ಕಣ್ಣನ್ನ ತೆರೆಯುತ್ತಾನೆಯೋ ನಿನ್ನ ಶ್ರಮಕ್ಕೆ, ನಿನ್ನ ಒಂದು ಕಷ್ಟಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನ ಆ ದೇವರು ಕೊಟ್ಟೇ ಕೊಡುತ್ತಾನೆ. ಹಾಗಾಗಿ ಯಾವುದರ ಬಗ್ಗೆಯೂ ಕೂಡ ಚಿಂತೆ ಎನ್ನುವುದು ಬೇಡ. ಮೇಲೆ ಇರುವವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಭಾವನೆಗಳನ್ನು ನಿಯಂತ್ರಿಸುವುದನ್ನ ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಇಲ್ಲವಾದರೆ ನಿಮ್ಮ ಶತ್ರುಗಳು ನಿಮ್ಮನ್ನ ವಿರುದ್ಧವೇ ಅವನನ್ನ ಬಳಸಿಕೊಳ್ಳುವುದು. ಹಾಗಾಗಿ ನೀವು ಎಂದಿಗೂ ಕೂಡ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಡುವುದನ್ನು ಕಲಿತುಕೊಳ್ಳಬೇಕು. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧವೇ ನಿಮ್ಮ ಭಾವನೆಗಳನ್ನು ಬಳಸಿಕೊಳ್ಳುವಂತಹ ಸ್ಥಿತಿಗೆ ಬಂದು ತಲುಪಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ನ್ಯೂನತೆಗಳನ್ನು ಬೇರೆಯವರಿಗೆ ತೋರಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನ್ಯೂನತೆಗಳನ್ನು ತೋರಿಸಿಕೊಂಡಾಗ ನಿಮ್ಮ ಬೆಳವಣಿಗೆ ಎನ್ನುವುದು ಕುಂಠಿತವಾಗುವುದು. ಏಕೆಂದರೆ ಅದನ್ನು ಅರಿತಿರುವಂಥವರು ನೀವು ಬೆಳವಣಿಗೆಯನ್ನು ಹೊಂದುವುದಕ್ಕೆ ಅವರು ಬಿಡುವುದೇ ಇಲ್ಲ. ಅರ್ಥವಿಲ್ಲದ ಮಾತುಗಳಿಗಿಂತ ಅರ್ಥಪೂರ್ಣ ಮೌನವೇ ಮೇಲು. ಹಾಗಾಗಿ ಯಾವಾಗಲೂ ಕೂಡ ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನು ಆಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ತನ್ನ ಪಾಪಗಳ ಅರಿವಿದ್ದವ ಇತರರ ತಪ್ಪುಗಳನ್ನು ಬೇಗ ಕ್ಷಮಿಸುತ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸುವುದನ್ನು ಕಲಿತುಕೊಳ್ಳಬೇಕು. ಏಕೆಂದರೆ ಕ್ಷಮಿಸುವುದರಿಂದ ನಾವು ದೊಡ್ಡವರಾಗುತ್ತೇವೆ. ನಾವು ನಮ್ಮ ಸ್ಥಾನಮಾನವನ್ನು ಮತ್ತಷ್ಟು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೇವೆ. ಹಾಗಾಗಿ ಜೀವನದಲ್ಲಿ ಯಾರಾದರೂ ನಿಮಗೆ ಬೇಕಾಗಿರುವಂಥವರು ತಪ್ಪನ್ನು ಮಾಡಿದಾಗ ಅವರಿಗೆ ಒಂದು ಅವಕಾಶವನ್ನು ಕೊಡಿ. ತಪ್ಪನ್ನು ಒಪ್ಪಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಬದುಕು ಇಲ್ಲಿ ಪಾಠವನ್ನು ಕಲಿಯಲು ಶುಲ್ಕ ಬೇಡ.
ಪಾಠ ಕಲಿಯದೆಯೇ ಇದ್ದರೆ ಶುಲ್ಕ ತೆರಬೇಕಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವ ವಿಶ್ವವಿದ್ಯಾಲಯವೂ ಕೂಡ ಕಲಿಸದೇ ಇರುವಂತಹ ಪಾಠವನ್ನು ನಮ್ಮ ಜೀವನದ ಅನುಭವಗಳು ಎನ್ನುವುದು ನಮಗೆ ಕಲಿಸುತ್ತದೆ. ಕೆಲವು ಸಂಬಂಧಗಳು ದೇವರೇ ಹಾಳು ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮ್ಮ ಜೀವನ ಹಾಳಾಗದೇ ಇರಲಿ ಎನ್ನುವಂತಹ ಕಾರಣದಿಂದಾಗಿ. ಹಾಗಾಗಿ ಯಾರೋ ಅಥವಾ ಯಾರದ್ದೋ ಒಂದು ಸಂಬಂಧ ಹಾಳಾಗಿದೆ ನಿಮ್ಮ ಬಳಿಯಲ್ಲಿ ಅಂದರೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ದೇವರು ಏನೋ ಒಂದು ಒಳ್ಳೆಯದನ್ನು ನಿಮಗಾಗಿ ಮಾಡುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಜೀವನದಲ್ಲಿ ಇಟ್ಟುಕೊಳ್ಳಿ. ಕೆಟ್ಟತನಗಳಿಗೆ ಅಷ್ಟೇ ಅಲ್ಲ, ಕೆಲವೊಮ್ಮೆ ಅಳತೆ ಮೀರಿರುವಂತಹ ಒಳ್ಳೆಯತನಕ್ಕೂ ಕೂಡ ಶಿಕ್ಷೆ ಎನ್ನುವುದು ಆಗುತ್ತದೆ. ಹಾಗಾಗಿ ಅತಿಯಾದ ಒಳ್ಳೆಯತನ ಎನ್ನುವುದು ಒಳ್ಳೆಯದಲ್ಲ. ಮನುಷ್ಯನಾದವನು ಎಲ್ಲಿ, ಹೇಗೆ, ಯಾವ ರೀತಿಯಾಗಿ ವರ್ತನೆಯನ್ನು ತೋರಬೇಕು ಎನ್ನುವುದನ್ನು ಕೂಡ ಕಲಿತುಕೊಳ್ಳಬೇಕು. ಎಲ್ಲವೂ ಕೂಡ ನನ್ನದು ಎನ್ನುವಂಥದ್ದು ಕೇವಲ ಭ್ರಮೆ ಆಗುತ್ತದೆ. ನಾನು ನನ್ನದು ಎನ್ನುವುದು ಮಾತ್ರ ಸ್ವಾರ್ಥವಾಗುತ್ತದೆ. ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು ಆಗುತ್ತದೆ. ನಿನಗಾಗಿ ನೀನು ಎನ್ನುವುದಷ್ಟೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಸೌಖ್ಯ. ಹಾಗಾಗಿ ಜೀವನದಲ್ಲಿ ಯಾರೋ ಬಂದು ಏನೋ ಬದಲಾವಣೆಯನ್ನು ತರುತ್ತಾರೆ ಅಥವಾ ನಮ್ಮ ಜೀವನವನ್ನು ಬದಲಾಯಿಸಿ ಬಿಡುತ್ತಾರೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಬೇರೆಯವರ ಮೇಲೆ ಇಟ್ಟುಕೊಳ್ಳುವುದಕ್ಕೆ ಹೋಗಬೇಡಿ. ಆ ಒಂದು ಆತ್ಮವಿಶ್ವಾಸ ಎನ್ನುವುದು ನಿಮ್ಮ ಮೇಲೆ ಇರಲಿ. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿರೀಕ್ಷೆ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿ ನೋವು ಎನ್ನುವುದು ತುಂಬಿರುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ಬೇರೆಯವರ ಮೇಲೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಜೀವನ ಎನ್ನುವುದು ನಮ್ಮದು ನೋಡಿ, ಬೇರೆಯವರದ್ದು ಅಲ್ಲ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ಬೇರೆಯವರ ಮೇಲೆ, ಬೇರೆಯವರ ಆತ್ಮವಿಶ್ವಾಸದ ಮೇಲೆ ಅಥವಾ ಬೇರೆಯವರು ಏನೋ ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಅನ್ನುವಂತಹ ಆತ್ಮವಿಶ್ವಾಸವಾಗಲಿ ನಂಬಿಕೆಯಾಗಲಿ ಇರಲೇಬಾರದು. ಜೀವನ ಪ್ರತಿ ಕ್ಷಣವೂ ಕೂಡ ಮೃದುತನದಿಂದ ಇರುವುದಿಲ್ಲ. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಬೇಗನೆ ಅರ್ಥವಾಗುತ್ತದೆ. ಜೀವನ ಎನ್ನುವುದು ಕಷ್ಟ, ಸೋಲು, ನಲಿವು, ದುಃಖ ಎಲ್ಲವನ್ನೂ ಕೂಡ ಜೀವನ ಎನ್ನುವುದು ನಮಗೆ ಕಲಿಸಿಕೊಡುತ್ತದೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾವು ಸಮಾನ ಒಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಮನುಷ್ಯ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಪ್ರತಿಯೊಂದು ನೋವು ಕೂಡ ಮನುಷ್ಯನಲ್ಲಿ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ನೋವಲ್ಲೂ ಕೂಡ ನಾವು ಒಂದಲ್ಲ ಒಂದು ಅಂಶಗಳನ್ನು ಕಲಿಯುತ್ತೇವೆ. ಆ ಅಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥವರಾಗಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಬದಲಾವಣೆಯನ್ನು ನೋಡುವುದಕ್ಕೆ ಸಾಧ್ಯವಾಗುವುದು. ಸಮಯ ಮತ್ತು ಸಲಹೆ ಈ ಎರಡೂ ಕೂಡ ಅಗತ್ಯ ಇರುವಷ್ಟೇ ನೀಡಬೇಕು. ಅತಿ ಹೆಚ್ಚು ನೀಡಿದರೆ ನಮ್ಮ ಸಮಯವೂ ಕೂಡ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ಯಾರಿಗೆ ಎಷ್ಟು ಸಲಹೆಗಳನ್ನು ಕೊಡಬೇಕೋ ಅಷ್ಟನ್ನೇ ಕೊಡಬೇಕು. ಅಗತ್ಯಕ್ಕಿಂತ ಮೀರಿ ಕೊಡುವುದಕ್ಕೆ ಹೋದರೆ ನಾವು ನಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತೇವೆ. ಬದುಕಿನಲ್ಲಿ ನಾವು ನಾಳೆ ಎನ್ನುವಂತಹ ಅವಕಾಶ ಯಾವತ್ತೂ ಕೂಡ ಇರುತ್ತದೆ. ಆದರೆ ನಿನ್ನೆ ಎನ್ನುವುದರಲ್ಲಿ ನಾವು ಕಳೆದು ಹೋಗಿರುವುದು ಅಷ್ಟೇ. ಏಕೆಂದರೆ ನಾಳೆ ಎನ್ನುವಂತಹ ಅವಕಾಶ ಇರುತ್ತದೆ. ನಾವು ನಿನ್ನೆಯದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಮ್ಮ ಇವತ್ತಿನ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಹೋಗಲೇಬಾರದು. ಇವತ್ತಿನ ಸಮಯವನ್ನು, ಇವತ್ತಿನ ಒಂದು ದಿನವನ್ನು ಸರಿಯಾದ ರೀತಿಯಲ್ಲಿ ಯಾರು ಸದುಪಯೋಗ ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ, ತಾವು ಕಂಡಂತಹ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಯಾವುದೋ ಒಂದು ಚಿಂತನೆಯಲ್ಲಿ ನೀವು ನಿನ್ನೆ ನಡೆದು ಹೋಗಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ಇಂದಿನ ಸಮಯವನ್ನು ವ್ಯರ್ಥ ಮಾಡಿದಾಗ ಮುಂದೆ ಬರುವಂತಹ ದಿನಮಾನಗಳಲ್ಲಿಯೂ ಕೂಡ ನೀವು ಸಮಸ್ಯೆಗಳನ್ನೇ, ನೋವುಗಳನ್ನೇ ನೀವು ಅನುಭವಿಸಬೇಕಾಗುತ್ತದೆ. ಯಾವುದೇ ವ್ಯಕ್ತಿಯ ಮೇಲಿನ ಅತಿಯಾದ ಮೋಹವು ಹಾನಿಕಾರಕ. ಏಕೆಂದರೆ ಮೋಹವು ನಿರೀಕ್ಷೆಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆಯು ದುಃಖಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ದುಃಖವನ್ನು ಜೀವನದಲ್ಲಿ ಪಡಬಾರದು. ಅಂದರೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಯಾರ ಮೇಲೆಯೂ ಕೂಡ ಹೋಗಲೇಬಾರದು. ನಿರೀಕ್ಷೆ ಎನ್ನುವುದು ಎಲ್ಲಿ ಇರುತ್ತದೆಯೋ ನಮ್ಮಲ್ಲಿ ದುಃಖ ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ನಿರೀಕ್ಷೆ ಇದ್ದಾಗಲೇ ವ್ಯಕ್ತಿ ನಾವು ಅಂದುಕೊಂಡಂತೆ ಅಥವಾ ನಾವು ನಿರೀಕ್ಷೆ ಇಟ್ಟಂತೆ ಆತ ನಡೆದುಕೊಳ್ಳಲಿಲ್ಲ ಅಂದಾಗ ದುಃಖ ಆಗುವುದು ಸರ್ವೇ ಸಾಮಾನ್ಯ. ಹಾಗಾಗಿ ನಿರೀಕ್ಷೆ ಎನ್ನುವುದು ಯಾರ ಮೇಲೆಯೂ ಕೂಡ ಇರಲೇಬಾರದು. ದೇವರನ್ನು ಪ್ರೀತಿಸುವುದಕ್ಕೂ ಮನುಷ್ಯನನ್ನು ಪ್ರೀತಿಸುವುದಕ್ಕೂ ಏನು ವ್ಯತ್ಯಾಸ?
ನಾವು ಒಬ್ಬ ಮನುಷ್ಯನನ್ನು ಪ್ರೀತಿಸಿದಾಗ ಅವನು ನಮ್ಮ ದೌರ್ಬಲ್ಯನಾಗುತ್ತಾನೆ ಮತ್ತು ನಾವು ದೇವರನ್ನು ಪ್ರೀತಿಸಿದಾಗ ಅವನು ನಮ್ಮ ಬಲವಾಗುತ್ತಾನೆ. ಹಾಗಾಗಿ ನೀವು ದೇವರನ್ನು ಪ್ರೀತಿಸಿ, ಏಕೆಂದರೆ ದೇವರು ಮಾತ್ರ ನಿಮ್ಮ ಸುಖ ನಿಮ್ಮ ದುಃಖ ಎರಡರಲ್ಲಿಯೂ ಕೂಡ ಇರುತ್ತಾನೆ. ಹಾಗಾಗಿ ದೇವರನ್ನು ಪ್ರೀತಿಸುವುದು ತುಂಬಾ ಮಹತ್ವವಾದದ್ದು. ದೇವರನ್ನು ಪ್ರೀತಿಸಿ, ದೇವರನ್ನು ಆರಾಧನೆಯನ್ನು ಮಾಡಿ. ಬದಲಾವಣೆ ಎನ್ನುವುದು ಖಂಡಿತವಾಗಿಯೂ ಕೂಡ ನೀವು ನೋಡುವುದಕ್ಕೆ ಸಾಧ್ಯವಾಗುವುದು. ಬದಲಾವಣೆಯನ್ನು ಹೊಂದಿಕೊಳ್ಳುವಂತಹ ಸಾಮರ್ಥ್ಯವೇ ಬುದ್ಧಿವಂತಿಕೆ. ಯಾರು ಎಷ್ಟು ಬೇಗ ಹೊಸ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಇರುತ್ತಾರೆಯೋ ಅಷ್ಟು ಯಶಸ್ಸು ಎನ್ನುವುದು ನಿಮ್ಮದಾಗುತ್ತಾ ಸಾಗುತ್ತದೆ. ಹೊಸ ಹೊಸ ಜೀವನ ಶೈಲಿಗೆ, ಹೊಸ ಹೊಸ ಸಾಮರ್ಥ್ಯಗಳಿಗೆ, ಹೊಸ ಬದುಕಿನ ಶೈಲಿಗಳಿಗೆ ನೀವು ಅನುಗುಣವಾಗಿ ನಿಮ್ಮ ಜೀವನವನ್ನು ರೂಢಿಸಿಕೊಂಡು ಹೋಗುವುದನ್ನು ಕಲಿತುಕೊಳ್ಳಬೇಕು. ಏಕೆಂದರೆ ಇಂದಿನ ಜೀವನ ಎನ್ನುವುದು ಯಾವ ರೀತಿಯಾಗಿ ಇದೆ ಎಂದರೆ, ನೀವು ಹಿಂದಿನ ಕಾಲದವರ ರೀತಿಯಲ್ಲಿಯೇ ವರ್ತನೆಯನ್ನು ತೋರಿದರೆ ನಿಮ್ಮನ್ನು ನುಂಗಿ ಹಾಕುವವರ ಸಂಖ್ಯೆ ಅಥವಾ ನಿಮ್ಮನ್ನು ಬಳಸಿಕೊಳ್ಳುವಂಥವರ ಸಂಖ್ಯೆ ಹೆಚ್ಚಾಗಿ ಇದೆ. ಹಾಗಾಗಿ ಎಲ್ಲಿ, ಹೇಗೆ, ಯಾವ ರೀತಿಯ ವರ್ತನೆಗಳನ್ನು ತೋರಬೇಕು ಅಥವಾ ವರ್ತಿಸಬೇಕು ಎನ್ನುವುದನ್ನು ನೀವು ಕಲಿತುಕೊಳ್ಳುವುದು ಇಂದಿನ ಸಮಾಜದಲ್ಲಿ ಈ ಒಂದು ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಅತ್ಯಂತ ಅವಶ್ಯಕವಾಗಿ ಇದೆ. ಎಲ್ಲಿ, ಯಾರನ್ನ ಹೇಗೆ ಮಾತನಾಡಿಸಬೇಕು, ಯಾವ ರೀತಿಯಾಗಿ ನಾವು ವರ್ತನೆಯನ್ನು ತೋರಬೇಕು ಎನ್ನುವುದನ್ನು ಕೂಡ ನೀವು ಕಲಿತುಕೊಳ್ಳುವುದು ತುಂಬಾ ಅವಶ್ಯಕ. ನಂಬಿಕೆ ಎನ್ನುವುದು ಇರಲಿ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಎಂದಿಗೂ ಕೂಡ ನಿರ್ಲಕ್ಷಿಸುವುದಕ್ಕೆ ಹೋಗುವುದೇ ಇಲ್ಲ. ಅವನು ಯಾವಾಗಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡೇ ಮಾಡುತ್ತಾನೆ. ಹಾಗಾಗಿ ಜೀವನದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ. ದೇವರು ಖಂಡಿತವಾಗಿಯೂ ಕೂಡ ನಿಮ್ಮ ಸುಖವಾಗಿರಬಹುದು, ನಿಮ್ಮ ದುಃಖದ ಪರಿಸ್ಥಿತಿಗಳೇ ಆಗಿರಬಹುದು, ಎಲ್ಲದರ ಹಿಂದೆ ಆತ ಇದ್ದೇ ಇರುತ್ತಾನೆ. ನಿಮ್ಮನ್ನು ಕಾದೇ ಕಾಯುತ್ತಾನೆ. ದುಃಖದ ಸಮಯದಲ್ಲಿ ಭಗವಂತ ಏಕೆ ಮೌನವಾಗಿ ಇದ್ದಾನೆ ಎಂದು ಯಾವುದೇ ಕಾರಣಕ್ಕೂ ಕೂಡ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಎಂತಹ ಸಂದರ್ಭ ಇದ್ದರೂ ಕೂಡ ಆತನು ನಿಮ್ಮ ಬಗ್ಗೆ ಯೋಚನೆಗಳನ್ನು ಮಾಡಿಯೇ ಮಾಡುತ್ತಾನೆ. ಏಕೆಂದರೆ ಪರೀಕ್ಷೆಯ ಕೊಠಡಿಯಲ್ಲಿ ನಮಗೆ ಪಾಠವನ್ನು ಹೇಳಿರುವಂತಹ ಶಿಕ್ಷಕನು ಕೂಡ ಮೌನವಾಗಿಯೇ ಇರುತ್ತಾನೆ. ದೇವರು ಸುಮ್ಮನೆ ಮೌನವಾಗಿ ಇದ್ದಾನೆ ಎಂದರೆ ಆತನು ನಮಗೆ ಪರೀಕ್ಷೆಗೆ ಒಳಪಡಿಸಿದ್ದಾನೆ ಎಂದು ಅರ್ಥ. ಆ ಪರೀಕ್ಷೆಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅಂಕವನ್ನು ಪಡೆದಾಗ ಮಾತ್ರ ನಾವು ದೇವರು ಅಥವಾ ನಾವು ಅಂದುಕೊಂಡಂತಹ ಗುರಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎನ್ನುವುದು ಆಗುವುದು. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಪರಿಶ್ರಮವನ್ನು ಪಡಬೇಕಾಗಿರುವಂತಹ ಅವಶ್ಯಕತೆ ಇದ್ದೇ ಇದೆ. ಹಣ, ಅಧಿಕಾರ ಆಗಿರಬಹುದು, ಸಂಬಂಧ, ಇವುಗಳನ್ನು ಸುಳ್ಳಿನಿಂದ ಅನ್ಯಾಯದಿಂದ ಪಡೆದುಕೊಂಡರೆ ಅದನ್ನು ನೀನು ಕಳೆದುಕೊಳ್ಳುವೆ. ಸತ್ಯ, ನ್ಯಾಯದಿಂದ ಪಡೆದುಕೊಂಡರೆ ಅದು ಶಾಶ್ವತವಾಗಿಯೂ ಕೂಡ ನಿನ್ನ ಬಳಿಗೆ ಇದ್ದೇ ಇರುತ್ತದೆ. ಈ ಒಂದು ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕಾಗಿರುವುದು ತುಂಬಾ ಅವಶ್ಯಕ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಕೂಡ ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮನುಷ್ಯನಾದವನು ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಕೂಡ ಸುಳ್ಳನ್ನು ಹೇಳುವುದಾಗಲಿ, ಕಪಟವಾಗಲಿ, ವಂಚನೆಗಳನ್ನಾಗಲಿ ಯಾವುದೇ ಕಾರಣಕ್ಕೂ ಕೂಡ ಯಾರ ಮೇಲೆಯೂ ಮಾಡುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ನಾವು ಇತರರಿಗೆ ಸುಳ್ಳನ್ನು ಅಥವಾ ಕಪಟತನದಿಂದ ಇನ್ನೊಬ್ಬರನ್ನು ನಾವು ಅವರ ಜೀವನಕ್ಕೆ ಕೆಡಕನ್ನು ಉಂಟು ಮಾಡಿದಾಗ ದೇವರು ನಮಗೂ ಕೂಡ ಕೆಡಕನ್ನು ಮಾಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಸಾಧನೆಯ ಆಸೆ ಮತ್ತು ಸಂತಸದಂತೆ ನಿರಾಶೆ, ಭಯ, ನಷ್ಟವು ಜೀವನದ ಅಂಗಗಳೇ. ಕೆಲವು ಸಲ ಒಳ್ಳೆಯದಾಗುತ್ತದೆ, ಕೆಲವು ಸಲ ಕೆಟ್ಟದ್ದಾಗುತ್ತದೆ. ಎರಡೂ ಅನುಭವಿಸಿ ಆನಂದಿಸಿ. ಜೀವನ ಎನ್ನುವುದು ನಾವು ನಿರೀಕ್ಷೆ ಇಟ್ಟಂತೆ ಅಥವಾ ನಿರೀಕ್ಷೆ ಪಟ್ಟಿರುವಂತೆ ಬರುವುದೇ ಇಲ್ಲ. ಜೀವನ ಎನ್ನುವುದು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ನಿರೀಕ್ಷೆಗೆ ಅನುಗುಣವಾಗಿ ನಡೆಯುತ್ತಿರುತ್ತದೆ. ಆತನ ಆಟದ ಮುಂದೆ ನಮ್ಮ ಆಟ ಏನೂ ಕೂಡ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಸಹಜವಾಗಿ ಎಲ್ಲರೂ ಕೂಡ ಮಾಡುತ್ತಾರೆ. ಆದರೆ ಆ ತಪ್ಪನ್ನು ಕ್ಷಮಿಸುವಂತಹ ದೊಡ್ಡ ಗುಣವೂ ಕೂಡ ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಬೇಕಾದದ್ದು ತುಂಬಾ ಅವಶ್ಯಕವಾಗಿ ಇದೆ. ಏಕೆಂದರೆ ಯಾರೂ ಕೂಡ ಈಗ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಜನರು ನಿಮ್ಮಲ್ಲಿ ಇರುವಂತಹ ಒಳ್ಳೆಯತನವನ್ನು ದ್ವೇಷಿಸುತ್ತಾರೆ ಮತ್ತು ಸರಿಯಾದ ಜನರು ನಿಮ್ಮಲ್ಲಿ ಇರುವಂತಹ ಕೆಟ್ಟತನವನ್ನು ತಿಳಿದ ನಂತರವೂ ಕೂಡ ನಿಮ್ಮನ್ನು ಪ್ರೀತಿಸುತ್ತಾರೆ. ಇದು ಸಂಬಂಧ ಮತ್ತು ಸಂಬಂಧಕ್ಕೆ ಇರುವಂತಹ ವ್ಯಾಖ್ಯಾನವೆಂದು ಹೇಳಬಹುದು. ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವಾಗಲಿ ನಂಬಿಕೆಯಾಗಲಿ ಇರುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಇಂದಿನ ಒಂದು ಸಮಾಜದಲ್ಲಿ ಯಾರು ಯಾವಾಗ ಹೇಗೆ ಬದಲಾವಣೆಯನ್ನು ಹೊಂದುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಇಚ್ಛೆಯಂತೆ ನೀನು
ಏನು ಮಾಡಬೇಕು ಅಥವಾ ನಿನ್ನ ಇಚ್ಛೆಯಂತೆ ನೀನು ಏನು ಆಗಬೇಕು ಎನ್ನುವುದು ಆ ದೇವರಿಗೆ ಬಿಟ್ಟಿರುವಂತಹ ವಿಚಾರ. ಆತನು ಏನನ್ನ ಕರುಣಿಸುತ್ತಾನೆಯೋ, ಆತನು ನಮ್ಮ ಜೀವನದಲ್ಲಿ ಏನನ್ನ ಕೊಡುತ್ತಾನೆಯೋ, ಯಾವ ವರವನ್ನು ಕರುಣಿಸುತ್ತಾನೆಯೋ ಆ ವರವನ್ನು ನಾವು ಸ್ವೀಕರಿಸುತ್ತಾ ಸುಮ್ಮನೆ ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ಇಲ್ಲಿ ಅತಿ ಆಸೆ ಎನ್ನುವುದೇ ನಮಗೆ ಜೀವನದಲ್ಲಿ ಒಮ್ಮೊಮ್ಮೆ ಗತಿಗೇಡುವಂತೆ ಮಾಡುತ್ತದೆ. ಜೀವನದಲ್ಲಿ ನಮ್ಮ ಸಾಮರ್ಥ್ಯ ಎನ್ನುವುದು ಎಷ್ಟು ಇರುತ್ತದೆಯೋ ಅಷ್ಟಕ್ಕೆ ಮಾತ್ರ ನಮ್ಮ ಆಸೆ ಆಕಾಂಕ್ಷೆಗಳು ಎನ್ನುವುದು ಸೀಮಿತವಾಗಿ ಇರಬೇಕು. ಯಾರ ಮೇಲೆಯೂ ಕೂಡ ಅತಿಯಾಗಿ ಅವಲಂಬನೆ ಆಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬಾರದು. ಮನುಷ್ಯನಾದವನು ಮೊದಲು ಕಲಿತುಕೊಳ್ಳಬೇಕು. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ನಾನೇ ದೊಡ್ಡವನು ಎಂದವರು ಇಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಉಳಿದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಈ ಭೂಮಿಯನ್ನು ಬಿಟ್ಟು ಹೋಗಿರುವವರೇ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಇಲ್ಲ. ಜೀವನದಲ್ಲಿ ನೆಮ್ಮದಿಯ ಕ್ಷಣಗಳನ್ನು ನೋಡಬೇಕು ಅನ್ನುವುದೇ ಆದರೆ ಯಾವುದರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆಯಾಗಲಿ, ಅತಿಯಾದ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳುವುದಾಗಲಿ ಮಾಡುವುದಕ್ಕೆ ಹೋಗಲೇಬಾರದು. ನನ್ನವರು ಎಂದು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಬೀಗುವುದಕ್ಕೆ ಹೋಗಲೇಬಾರದು. ನಿನ್ನ ಕಷ್ಟ ದಿನಗಳು ಬಂದಾಗ ಮಾತ್ರ ಯಾರು ನಿನ್ನವರು ಎನ್ನುವುದು ಗೊತ್ತಾಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾಗಿ ಅವಲಂಬನೆಯಾಗಿ ಇವರು ನಮ್ಮವರು, ಇವರು ನಮ್ಮ ಸಂಬಂಧಿಕರು ಎಂದು ಎಂದಿಗೂ ಕೂಡ ಬೀಗುವುದಕ್ಕೆ ಹೋಗಲೇಬಾರದು. ಮನುಷ್ಯನಾದವನು ನೀನು ಅನಾರೋಗ್ಯ ಅಂತ ಅಥವಾ ನಿನ್ನ ಪರಿಸ್ಥಿತಿಗಳು ಕೆಟ್ಟ ಹಂತದಕ್ಕೆ ತಲುಪಿದಾಗ ಮಾತ್ರ ನಿನ್ನವರು ಅನಿಸಿಕೊಂಡವರು ನಿನ್ನ ಬಳಿಗೆ ಇರುವುದಕ್ಕೆ ಸಾಧ್ಯವಾಗುವುದು. ಯಾರು ಕೇವಲ ಮಾತಿಗೆ ಮಾತ್ರ ನಿನ್ನವರು ಅನಿಸಿಕೊಂಡಿರುತ್ತಾರೆಯೋ ಅವರು ಆ ಸಮಯದಲ್ಲಿ ನಿನ್ನ ಹತ್ತಿರವೂ ಕೂಡ ಸುಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಈಗ ಅರ್ಥ ಮಾಡಿಕೊಳ್ಳಬೇಕು ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಎನ್ನುವುದನ್ನು. ಎಲ್ಲರೂ ಕೂಡ ಮುಗಿದು ಹೋಯಿತು ಅಂತ ಅನಿಸಿದಾಗಲೇ ಜೀವನದಲ್ಲಿ ಹೊಸ ಅಧ್ಯಾಯಗಳು ಪ್ರಾರಂಭವಾಗುತ್ತದೆ. ಹಾಗಾಗಿ ಎಲ್ಲವೂ ಕೂಡ ಮುಗಿದು ಹೋಯಿತು ಎಂದು ಚಿಂತನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಯಾವುದೇ ಕಾರಣಕ್ಕೂ ಕೂಡ ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಿನ್ನ ಜೊತೆಗೆ ಇರುವವರೆಲ್ಲರೂ ಕೂಡ ಸಂಬಂಧಿಕರು ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಸಂಕಟಗಳಿಗೆ ಒದಗಿದವನೇ ನಿಜವಾದ ಸಂಬಂಧಿಕ ಅನಿಸಿಕೊಳ್ಳುತ್ತಾನೆ. ಇಲ್ಲಿ ನೀನು ಹೇಗೆ ಇದ್ದರೂ ಕೂಡ ಪ್ರಪಂಚ ನಿನ್ನನ್ನು ಆಡಿಕೊಳ್ಳುತ್ತಾರೆ. ಆಡಿಕೊಳ್ಳುವವರಿಗೆ ಆಡಿಕೊಳ್ಳುವುದನ್ನು ಬಿಟ್ಟು ನಗುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಗೊತ್ತಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ನೀನು ಏನು ಎನ್ನುವುದು ನಿನಗೆ ಮಾತ್ರ ತಿಳಿದಿದ್ದರೆ ಸಾಕಾಗುತ್ತದೆ. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆಯಾಗಲಿ, ಅತಿಯಾದ ಆತ್ಮವಿಶ್ವಾಸವಾಗಲಿ ಜೀವನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಮನುಷ್ಯನಾದವನು ಹೋಗಲೇಬಾರದು. ನೀನು ಯಶಸ್ಸು ಆಗುವವರೆಗೂ ಕೂಡ ತಲೆಯಲ್ಲಿ ಒಂದೇ ವಿಚಾರ ಎನ್ನುವುದು ಇರಬೇಕು. ನಾನು ಗುರಿಯ ಕಡೆಗೆ ಹೊರಡಬೇಕು. ನಾನು ಇವತ್ತು ನನ್ನ ಯಶಸ್ಸಿಗೆ ಅನುಗುಣವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಿದೆ ಎನ್ನುವಂತಹ ಚಿಂತನೆಗಳು ಮಾತ್ರ ನಿನ್ನ ಜೀವನದಲ್ಲಿ ನಿನ್ನ ತಲೆಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಬಗ್ಗೆ ಬೇರೆ ವಿಚಾರಗಳ ಕಡೆಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅಂದಾಗ ಮಾತ್ರ ನೀನು ಜೀವನದಲ್ಲಿ ಉದ್ಧಾರ ಆಗುವುದಕ್ಕೆ ಅಥವಾ ನೀನು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಿ ತೋರಿಸುವುದಕ್ಕೆ ಸಾಧ್ಯವಾಗುವುದು. ಕಂಡವರ ಕೈಗಳಿಗೆ ಕೆಲಸ ಮಾಡಿದರೆ ಜೀವನವನ್ನೇ ಮಾಡಬಹುದೇ ಹೊರತು ದುಡ್ಡು ಮಾಡುವುದಕ್ಕೆ ಆಗುವುದೇ ಇಲ್ಲ. ನೀವೇ ಸ್ವಂತ ರೀತಿಯ ಪ್ರಯತ್ನವನ್ನು ಮಾಡುವುದಕ್ಕೆ ತಯಾರು ನಡೆಸಿದಾಗ ಅಥವಾ ನೀವೇ ಆಲೋಚನೆಗಳನ್ನು ಮಾಡಿ ನಿಮ್ಮ ಸ್ವಂತ ದುಡಿಮೆಯನ್ನು ನೀವು ಶುರು ಮಾಡಿದಾಗ ಮಾತ್ರ ನೀವು ದುಡ್ಡನ್ನು ಆಗಲಿ, ಸಂಬಂಧವನ್ನಾಗಲಿ ಅಥವಾ ನೀವು ಅಂದುಕೊಂಡಂತಹ ಜೀವನ ಶೈಲಿಯನ್ನಾಗಲಿ ನೀವು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಬದುಕಿನಲ್ಲಿ ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ಅಂದೊಂದು ಕಾಲ ಇತ್ತು. ಗೆಳೆಯ ಒಬ್ಬ ಕಾಲಿಗೆ ಮುಳ್ಳು ಚುಚ್ಚಿದರೆ ಅದನ್ನು ತೆಗೆಯಲು ಮತ್ತೊಬ್ಬರು ಬರುತ್ತಾ ಇದ್ದರು. ಆದರೆ ಇಂದು ನೀವು ಏನಾದರೂ ಜೀವನದಲ್ಲಿ ಎಡವಿದ್ದೀರಾ ಎಂದು ಗೊತ್ತಾದರೆ ಎಲ್ಲರೂ ಕೂಡ ನಿಮಗೆ ತಿರುಗಿಯೂ ಕೂಡ ನೋಡದೆ ಹಾಗೆಯೇ ಎದ್ದು ಹೋಗುವವರು ಹೆಚ್ಚಾಗಿ ಇದ್ದಾರೆ. ಅವರ ಸ್ವಾರ್ಥಕ್ಕೆ ಎಲ್ಲರನ್ನೂ ಕೂಡ ಬಳಸಿಕೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಬೇರೆಯವರ ಸ್ವಾರ್ಥಗಳಿಗೆ ಬಲಿಯಾಗಬೇಡಿ. ಜೀವನದಲ್ಲಿ ನಿಮಗೂ ಕೂಡ ಒಂದು ಗುರಿ ಎನ್ನುವುದು ಇರಬೇಕು. ಜೀವನದಲ್ಲಿ ನಿಮಗೂ ಕೂಡ ಒಂದು ಜೀವನ ಎನ್ನುವುದು ಇದೆ. ಜೀವನದಲ್ಲಿ ನಿಮಗೂ ಕೂಡ ನಂಬಿದವರು ಇದ್ದೇ ಇದ್ದಾರೆ ಎನ್ನುವುದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಇಂದು ಏನಾಗಿದೆಯೋ ಎಂದು ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ನಾಳೆ ಏನು ಆಗಬೇಕು ಎಂದು ಭಾವಿಸಿದ್ದೀರೋ ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನು ಮಾಡಿ.
ಖಂಡಿತವಾಗಿಯೂ ಕೂಡ ದೇವರಾದವನು ಶ್ರೀಕೃಷ್ಣ ಪರಮಾತ್ಮನು ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಖಂಡಿತವಾಗಿಯೂ ಕೂಡ ನೀನು ಪಟ್ಟಿರುವಂತಹ ಪರಿಶ್ರಮಕ್ಕೆ, ನಿನ್ನ ನೋವಿಗೆ, ನಿನ್ನ ದುಃಖಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ. ಹಾಗಾಗಿ ಜೀವನದಲ್ಲಿ ಚಿಂತೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯಿರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಖಂಡಿತವಾಗಿಯೂ ಕೂಡ ನಿಮ್ಮ ಗುರಿ, ನಿಮ್ಮ ಕೆಲಸ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ, ಮುಂದಿನ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ನಿಮಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.